ನಮಸ್ಕಾರ ಸ್ನೇಹಿತರೆ. ವಿಶೇಷವಾಗಿ ಈ ದಿವಸ ಸಾಲದ ಬಾಧೆ ನಿವಾರಣೆಗಾಗಿ ಲಕ್ಷ್ಮೀ ಕೃಪೆಗೆ ನಾವು ಪಾತ್ರರಾಗಬೇಕು. ಅಂದರೆ ಈ ಹುಣ್ಣಿಮೆಯ ದಿನ ತಪ್ಪದೇ ಈ ಒಂದು ಕೆಲಸವನ್ನು ಮಾಡಿ. ಯಾವ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಯಾವುದು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ಅಂದರೆ ನಾಳೆ ದಿವಸ 3 ರಾಜಯೋಗಗಳು ರಚನೆ ಆಗ್ತವೆ. ಕಾರಣ ಈ ಬಾರಿ ಹುಣ್ಣಿಮೆ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ನೀವು ಏನಾದರೂ ಸಾಲದ ಬಾಧೆಯಿಂದ ನೀವು ಬಳಲ್ತಾ ಇದ್ದರೆ ಲಕ್ಷ್ಮೀ ದೇವಿಗೆ ನಿಮಗೆ ಒಲಿಬೇಕು ಅಂದರೆ ನಾನು ಹೇಳುವಂತಹ ಕೆಲವು ಪರಿಹಾರಗಳನ್ನು ಮಾಡಿರಿ ಅಂತಲೇ ಹೇಳ್ತೀನಿ. ಹಾಗೆ ನಾಳೆ ವಿಶೇಷವಾಗಿ ಶಾಕಾಂಬರಿ ಹುಣ್ಣಿಮೆ, ಬನದ ಹುಣ್ಣಿಮೆ ಅಂತ ಇಲ್ಲಿ ಆಚರಣೆ ಮಾಡುವ ಪೂಜೆಯ ವಿಶೇಷತೆ ಬಗ್ಗೆ, ಹಾಗೆ ಬನದ ಹುಣ್ಣಿಮೆಯ ವಿಶೇಷವಾದ ಮಾಹಿತಿಯನ್ನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಹಾಗೆ ಮಹತ್ವವನ್ನು ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಕೂಡ. ಅದನ್ನು ಕೂಡ ನೋಡ್ರಿ. ಹಾಗೆ ಈ ಪರಿಹಾರಗಳನ್ನು ಕೂಡ ಮಾಡಿದ್ರೆ ಏನಾದರೂ ಸಾಲದ ಬಾಧೆ ಇದ್ದರೆ ಅದು ಪೂರ್ತಿ ನಿವಾರಣೆ ಆಗ್ತದೆ ಅಂತಲೇ ಹೇಳ್ತೀನಿ. ಹಾಗಾದರೆ ಪರಿಹಾರವನ್ನು ಹೇಳ್ತೀನಿ ನೋಡ್ರಿ. ನಾಳೆ ಅಂದರೆ ಪುಷ್ಯ ಮಾಸದ ಹುಣ್ಣಿಮೆಯನ್ನು ಪುಷ್ಯ ಹುಣ್ಣಿಮೆ ಅಥವಾ ನಾವು ಬನದ ಹುಣ್ಣಿಮೆ, ಶಾಕಾಂಬರಿ ಹುಣ್ಣಿಮೆ, ಈ ಥರ ಕೆಲವು ಕಡೆ ಕೆಲವು ಈ ಹುಣ್ಣಿಮೆಯನ್ನು ಕರಿತೀವಿ. ಹುಣ್ಣಿಮೆಯ ದಿವಸ ಸಮುದ್ರ ಸ್ನಾನವನ್ನು ಮಾಡೋದು ಅತ್ಯಂತ ಮಂಗಳಕರ ಅಂತ ಇಲ್ಲಿ ಹೇಳ್ತೀವಿ. ಆದರೆ ಈ ವರ್ಷ ನಾಳೆ ಅಂದರೆ ಜನವರಿ 25ನೇ ತಾರೀಕು ಹುಣ್ಣಿಮೆ ಇರೋದ್ರಿಂದ ಕೆಲವು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗ್ತವೆ ಅಂತ ಹೇಳಿ ನಾವು ಪುರಾಣಗಳಲ್ಲಿ ಉಲ್ಲೇಖ ಮಾಡಿರ್ತಾರೆ. ಇದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ತುಂಬಿಕೊಂಡಿರ್ತದ ಅಂತ ಹೇಳಿ ನಂಬಲಾಗಿದೆ. ಈ ಹುಣ್ಣಿಮೆಯ ಸಮಯ ಹೇಳಬೇಕು ಅಂದರೆ 2024 ಪುಷ್ಯ ಮಾಸದ ಹುಣ್ಣಿಮೆಯು ಜನವರಿ 24ರ ರಾತ್ರಿ 9:24 ಪ್ರಾರಂಭವಾಗ್ತದೆ. ಮರುದಿನ ಜನವರಿ 25ರ ರಾತ್ರಿ 11:23 ಕೊನೆಗೊಳ್ತದ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಜನವರಿ 25ರಂದು ಪರಿಹಾರವಾಗಿ ನಾವು ಏನು ಸೂರ್ಯೋದಯದ ತಿಥಿಗೆ ತೆಗೆದುಕೊಂಡು ನಾವು ಗುರುವಾರ 25ನೇ ತಾರೀಕು ಈ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗ್ತದೆ. ಈ ಹುಣ್ಣಿಮೆಯಂದು ಸರ್ವಾರ್ಥ ಸಿದ್ಧಿಯೋಗ, ರವಿಯೋಗ ಮತ್ತು ಗುರುಪುಷ್ಯ ಯೋಗಗಳು ವಿಶೇಷವಾಗಿ ರೂಪುಗೊಳ್ತಾ ಇವೆ. ಈ ಪವಿತ್ರ ಯೋಗದಲ್ಲಿ ಸ್ನಾನವನ್ನು ಮಾಡೋದು, ದಾನ ಮತ್ತು ಈ ಥರ ಪುಣ್ಯದ ಕೆಲಸಗಳು, ದಾನ ಮಾಡೋದು ಕೂಡ ಒಂದು ಪುಣ್ಯದ ಕೆಲಸ. ಹಾಗೆ ಈ ಥರ ದೈವಿಕ ಚಟುವಟಿಕೆಗಳನ್ನು ಮಾಡೋದ್ರಿಂದ ಕೂಡ ಹಲವು ರೀತಿಯ ಪ್ರತಿಫಲಗಳು ನಮಗೆ ಪಡ್ಕೋಬಹುದು ಅಂತಲೇ ಹೇಳ್ತೀನಿ. ಹಾಗಾಗಿ ಈ ಹುಣ್ಣಿಮೆ ಹೆಚ್ಚು ವಿಶೇಷ ಅಂತಲೇ ಹೇಳ್ತೀನಿ. ಈ 3 ಯೋಗಗಳು ಕೂಡಿರೋದ್ರಿಂದ ಈ ಹುಣ್ಣಿಮೆ ಇನ್ನಷ್ಟು ಹೆಚ್ಚು ವಿಶೇಷ ಅಂತಲೇ ಹೇಳ್ತೀನಿ. ಕೆಲವು ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಯಾವ ಕ್ರಮ ಅಂತಲೂ ಕೂಡ ಹೇಳ್ತೀನಿ ನೋಡ್ರಿ. ಪುಷ್ಯ ಮಾಸದ ಹುಣ್ಣಿಮೆಯ ಮಹತ್ವ ಏನು ಅಂದರೆ ಈ ಹುಣ್ಣಿಮೆಯ ದಿನದಂದು ಸ್ನಾನ ಮಾಡೋದು ಬಹಳ ಮುಖ್ಯ. ಅಂದರೆ ನದಿ, ಸಮುದ್ರ ಈ ಥರ ಸ್ನಾನ ಮಾಡೋದು ಹೆಚ್ಚು ಪುಣ್ಯ ಲಭಿಸ್ತದ ಅಂತಲೇ ಹೇಳ್ತೀನಿ. ಈ ಹುಣ್ಣಿಮೆಯ ವಿಶೇಷ ಅಂದರೆ ಸೂರ್ಯನ ಜೊತೆಗೆ ಚಂದ್ರನನ್ನು ಇಂದು ಪೂಜೆಯನ್ನು ಮಾಡಬೇಕಾಗ್ತದ. ಸ್ನಾನ ಮತ್ತು ಧರ್ಮ ಕಾರ್ಯಗಳನ್ನು ಮಾಡೋದ್ರಿಂದ ಪುಣ್ಯ ಬರ್ತದ ಅಂತ ಹೇಳಿ ನಂಬಲಾಗಿದೆ. ಈ ಹುಣ್ಣಿಮೆಯ ದಿನ ಬೆಳಗ್ಗೆ ಬೇಗ ಏಳಬೇಕು. ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ, ಇಲ್ಲವಾದರೆ ಮನೆಯಲ್ಲಿ ಅಂದರೆ ತಂದಂತಹ ಗಂಗಾಜಲವಿದ್ದರೆ ಅವುಗಳನ್ನು ನೀರಿನಲ್ಲಿ ಬೆರೆಸಿ ಸ್ನಾನವನ್ನು ಮಾಡಿದ್ರೂ ಕೂಡ ನಡೀತದೆ. ಸೂರ್ಯನಿಗೆ ನಮನ ಮತ್ತು ಅರ್ಘ್ಯವನ್ನು ಅರ್ಪಿಸಬೇಕು. ಅದೇ ರೀತಿ ಬಡವರಿಗೆ ಹಾಗೆ ಬ್ರಾಹ್ಮಣರಿಗೆ ದಾನ ಮಾಡೋದು ಅತ್ಯಂತ ಪವಿತ್ರವಂತ ಹೇಳ್ಬೋದು. ಈ ಲಕ್ಷ್ಮೀ ದೇವಿ ಆಶೀರ್ವಾದ ಪಡೆಯುವಂತಹ ಮಾರ್ಗಗಳು ಯಾವ್ಯಾವು ಅಂತೇಳಿ ಹೇಳ್ತೀನಿ ನೋಡ್ರಿ. ಪುಷ್ಯ ಪೌರ್ಣಮಿಯ ದಿನದಂದು ಕಮಲದ ಹೂಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ್ರೆ ದೇವಿ ಲಕ್ಷ್ಮೀ ಕಟಾಕ್ಷ ಒಲಿತದ ಅಂತಲೇ ಹೇಳ್ಬೋದು. ಪೂಜೆಯಲ್ಲಿ ಕಮಲದ ಹೂಗಳನ್ನು ಅರ್ಪಿಸಬೇಕು. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನನಾಗ್ತಾಳೆ ಅಂತ ಹೇಳಿ ನಾವು ಅನೇಕ ಧರ್ಮದಲ್ಲಿ ಪುರಾಣಗಳಲ್ಲಿ ಕೂಡ ಉಲ್ಲೇಖ ಆಗಿರ್ತದೆ. ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಅಲಂಕಾರಿತ ವಸ್ತುಗಳನ್ನು ಅರ್ಪಿಸಬೇಕು. ಹೀಗೆ ಮಾಡೋದ್ರಿಂದ ಹಣದ ಕೊರತೆ ದೂರ ಆಗ್ತದೆ. ಲಕ್ಷ್ಮೀ ಅಂದರೆ ಸಾಕು ಅಲಂಕಾರ ಪ್ರಿಯೆ ಆಗಿರ್ತಾಳೆ. ಅದಕ್ಕಾಗಿ ಆ ತಾಯಿಯನ್ನು ಅಲಂಕಾರ ಮಾಡೋದ್ರಿಂದ ಕೂಡ ಆ ತಾಯಿ ಸಂತೃಪ್ತಿಯನ್ನು ಹೊಂದಿ ನಮಗೆ ಆಶೀರ್ವಾದವನ್ನು ಮಾಡ್ತಾಳೆ ಅಂತಲೇ ಹೇಳ್ಬೋದು. ಹಾಗೆ ಸಂಪತ್ತು ಮತ್ತು ಸಮೃದ್ಧಿ ಕೂಡ ಲಭಿಸ್ತದೆ. ಇನ್ನು ಸಂಪತ್ತು ಹೆಚ್ಚು ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಪುಷ್ಯ ಪೌರ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಗೆ 11 ಗೋಧಿ ಕಾಳುಗಳನ್ನು ಅರ್ಪಿಸಬೇಕು. ಹಾಗೆ
ಅವುಗಳನ್ನು ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಸುತ್ತಿ ಸುರಕ್ಷಿತವಾಗಿ ಇಡಬೇಕು. ಈ ಕ್ರಮವನ್ನು ಅನುಸರಿಸಿದ್ರೆ ಹಣದ ತೊಂದರೆ ದೂರ ಆಗ್ತದ ಅಂತಲೇ ಹೇಳ್ಬೋದು. ಮತ್ತು ಸಂಪತ್ತು ಹೆಚ್ಚಾಗಲು ಅದು ದಾರಿ ತೋರಿಸ್ತದ ಅನ್ನುವಂತಹ ನಂಬಿಕೆ ಕೂಡ ಅದ. ಇದಷ್ಟೇ ಅಲ್ಲದೆ ಹುಣ್ಣಿಮೆಯೆಂದು ಹಗಲು ರಾತ್ರಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕಾಗ್ತದೆ, ಅರ್ಪಣೆಯನ್ನು ಮಾಡಬೇಕಾಗ್ತದೆ. ನಂತರ ಏನು ಮಾಡಬೇಕು ಅಂದರೆ ಸಾಯಂಕಾಲ ಲಕ್ಷ್ಮೀ ದೇವಿಯ ಮುಂದೆ ನಾವು 2 ತುಪ್ಪದ ದೀಪಗಳನ್ನು ಬೆಳಗಿಸಿ ಅಂದರೆ ಧೂಪ ದೀಪ ಎಲ್ಲವನ್ನು ಅಂದರೆ ಬಾಗಿಲಿಗೊಂದು 2 ದೀಪ ಎಲ್ಲವನ್ನು ಹಚ್ಚಿ ಕನಕದಾರ ಸ್ತೋತ್ರವನ್ನು ಪಠಿಸಬೇಕು. ಶ್ರೀ ಸೂಕ್ತ ಮತ್ತು ವಿಷ್ಣು ಸಹಸ್ರನಾಮವನ್ನು ಕೂಡ ಪಠಿಸಬೇಕು. ಈ 3 ಹೇಳಿದ್ದೀನಿ. ಇದರಲ್ಲಿ ಯಾವುದಾಗ್ತದೋ ಅದನ್ನು ನೀವು ಪಠಣೆಯನ್ನು ಮಾಡಿರಿ. ಅಕಸ್ಮಾತ್ ನಿಮ್ಗೆ ಪಠಿಸ್ಲಿಕ್ಕೆ ಸ್ವಲ್ಪ ತೊಂದರೆ ಆದ್ರೆ ಅದರ ಆಡಿಯೋ ಹಚ್ಚಿ ಕೂಡ ನೀವು ಕೇಳ್ಕೋಬಹುದು. ಈ ಪರಿಹಾರವನ್ನು ಅನುಸರಿಸಿದರೆ ನಮಗೆ ಹಣದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ದೂರ ಆಗ್ತವೆ ಅಂತಲೇ ಹೇಳ್ತೀನಿ. ಹಾಗೆ ಇನ್ನು ಶಾಸ್ತ್ರದ ಪ್ರಕಾರ ಹೇಳಬೇಕು ಅಂದರೆ ಹುಣ್ಣಿಮೆಯ ದಿನ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಸಾಲದ ಬಾಧೆಯಿಂದ ನಾವೇನಾದರೂ ಬಳಲ್ತಾ ಇದ್ದರೆ ಅದರಿಂದ ಮುಕ್ತಿಯನ್ನು ಕೂಡ ಕಾಣ್ಬೋದು. ಹಾಗೆ ನಾಳೆ ವಿಶೇಷವಾಗಿ ಹೆಣ್ಣು ಮಕ್ಕಳ ವಿಶೇಷತೆ ಅಂದರೆ ಬನದ ಹುಣ್ಣಿಮೆ ಆಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಹಸಿರು ಬಳೆ ಹಸಿರು ಸೀರೆ ಈ ಥರ ಹಸಿರು ಬಣ್ಣದ್ದೇನಾದರೂ ನಿಮ್ಗೆ ಕೈಲಾದಷ್ಟು ನೀವು ಮುತ್ತೈದರಿಗೆ ದಾನವ ರೂಪವಾಗಿ ಕೊಡ್ಬೋದು. ಅಥವಾ ಹೆಣ್ಣು ಮಕ್ಕಳಿದ್ದರೆ ಹೆಣ್ಣು ಮಕ್ಕಳಿಗೂ ನೀವು ಈ ರೀತಿ ಬಳೆ ಸೀರೆಗಳನ್ನು ನೀವು ಕೊಡೋದ್ರಿಂದ ಕೂಡ ನಿಮಗೆ ಎಷ್ಟೋ ಕಷ್ಟಗಳು ಇದ್ದರೆ ಅದು ಮಹಾಲಕ್ಷ್ಮಿ ರೂಪ ಬಂದು ನಿಮಗೆ ಪರಿಹಾರ ಮಾಡ್ತಾಳೆ ಅನ್ನುವಂತಹ ನಂಬಿಕೆ ಕೂಡ ಅದ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.